ನಮಸ್ಕಾರ ಗೆಳೆಯರೆ. ಧರ್ಮಸ್ಥಳ ಶ್ರಾವಣ ಬೆಳಗುಳ ಅಥವಾ ಕರ್ಕಳಕ್ಕೆ ಹೋದಾಗ ನಮಗೆ ಭಗವಾನ್ ಬಾಹುಬಲಿ ಬೃಹತ್ ಮೂರ್ತಿ ಕಾಣಿಸುತ್ತದೆ. ಈ ಮೂರ್ತಿಯು ಯಾವುದೇ ವಸ್ತ್ರವಿಲ್ಲದೆ ಅಂದರೆ ದಿಗಂಬರ ರೂಪದಲ್ಲಿದೆ. ಅಷ್ಟೊಂದು ಶಕ್ತಿಶಾಲಿಯಾದ ರಾಜ ಬಾಹುಬಲಿ ವಸ್ತ್ರಗಳನ್ನು ತ್ಯಜಿಸಿ ದಿಗಂಬರನಾಗಿ ನಿಂತಿರುವುದು ಏಕೆ? ಈ ಪ್ರಶ್ನೆ ಹಲವರ ಮನಸ್ಸಿನಲ್ಲಿ ಮೂಡುತ್ತದೆ. ಇದರ ಹಿನ್ನೆಲೆಯನ್ನು ಸರಳವಾಗಿ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಪೂರ್ತಿ ನೋಡಿ ನಿಮ್ಮ ಮೈಲಾರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದರ ಐತಿಹಾಸಿಕ ಹಿನ್ನೆಲೆ ಏನು ಅಂದ್ರೆ, ಜೈನ್ ಪುರಾಣಗಳ ಪ್ರಕಾರ ಬಾಹುಬಲಿಯು ಪ್ರಥಮ ತೀರ್ಥಂಕರರಾದ ಋಷಭ ದೇವರ ಪುತ್ರ. ಸಾಮ್ರಾಜ್ಯದ ಅಧಿಕಾರಕ್ಕಾಗಿ ಬಾಹುಬಲಿ ಮತ್ತು ಆತನ ಅಣ್ಣನ ಭರತರ ನಡುವೆ ಯುದ್ಧ ನಡೆಯುತ್ತದೆ. ಈ ಯುದ್ಧದಲ್ಲಿ ಬಾಹುಬಲಿ ಗೆಲ್ಲುತ್ತಾನೆ. ಆದರೆ ಗೆದ್ದ ನಂತರ ಆತನಿಗೆ ಈ ರಾಜ್ಯ ಅಧಿಕಾರ ಮತ್ತು ಆಸ್ತಿಪಾಸ್ತಿಗಳೆಲ್ಲವೂ ನಶ್ವರ ಎಂಬ ಜ್ಞಾನೋದಯವಾಗುತ್ತದೆ. ಅಣ್ಣನನ್ನು ಎದುರಿಸಿದ್ದಕ್ಕಾಗಿ ಪಶ್ಚಾತ್ತಾಪಪಟ್ಟು ತನ್ನ ರಾಜ್ಯವನ್ನು ಅಣ್ಣನಿಗೆ ನೀಡಿ ತಪಸ್ಸಿಗೆ ಹೋಗುತ್ತಾನೆ. ಬಾಹುಬಲಿಯು ದಿಗಂಬರ ರೂಪದಲ್ಲಿರಲು ಮುಖ್ಯವಾಗಿ 3 ಕಾರಣಗಳಿವೆ. ಜೈನ್ ಧರ್ಮದ ದಿಗಂಬರ ಪರಂಪರೆಯಲ್ಲಿ ಬಟ್ಟೆಯನ್ನು ಧರಿಸುವುದು ಕೂಡ ಭೌತಿಕ ಜಗತ್ತಿನ ಮೇಲಿನ ಆಸೆಯ ಸಂಕೇತವಾಗಿದೆ. ವಸ್ತ್ರಗಳನ್ನು ತ್ಯಜಿಸುವುದು ಎಂದರೆ ಸಕಲ ಆಸೆ, ಪಾಶ ಮತ್ತು ಮೋಹಗಳನ್ನು ತ್ಯಜಿಸುವುದು. ದಿಕ್ಕೆಂದರೆ ದಿಕ್ಕುಗಳು, ಅಂಬರ ಎಂದರೆ ಉಡುಪು, ಅಂದರೆ 4 ದಿಕ್ಕುಗಳನ್ನೇ ಬಟ್ಟೆಯನ್ನಾಗಿ ಸ್ವೀಕರಿಸುವುದು. ಬಾಹುಬಲಿ ವರ್ಷಾನುಗಟ್ಟಲೆ ಒಂದೇ ಭಂಗಿಯಲ್ಲಿ ನಿಂತು ಘೋರ ತಪಸ್ಸು ಮಾಡಿದನು. ಆತನಿಗೆ ತನ್ನ ದೇಹದ ಮೇಲೆ ಆಸೆ ಇರಲಿಲ್ಲ. ತಪಸ್ಸಿನ ತೀವ್ರತೆಗೆ ಆತನ ಕಾಲುಗಳ ಮೇಲೆ ಹಾವಿನ ಹುತ್ತುಗಳು ಬೆಳೆದಿದ್ದವು ಮತ್ತು ಬಳ್ಳಿಗಳು ಸುತ್ತಿಕೊಂಡಿದ್ದವು. ಮಗು ಜನಿಸಿದಾಗ ಯಾವುದೇ ಆಡಂಬರ ವಸ್ತ್ರ ಅಥವಾ ಅಹಂಕಾರವಿಲ್ಲದೆ ಎಷ್ಟು ಪರಿಶುದ್ಧವಾಗಿರುತ್ತದೆಯೋ ಹಾಗೆಯೇ ಮೋಕ್ಷ ಪಡೆದ ಆತ್ಮವು ಜಗತ್ತಿನ ಕೃತಕ ವಸ್ತುಗಳಿಂದ ಮುಕ್ತವಾಗಿರುತ್ತದೆ. ಧರ್ಮಸ್ಥಳದ ರತ್ನಗಿರಿಯಲ್ಲಿರುವ ಬಾಹುಬಲಿ ಮೂರ್ತಿಯು 39 ಅಡಿ ಎತ್ತರದಲ್ಲಿದೆ. ಇದನ್ನು ಒಂದೇ ಬೃಹತ್ ಕಲ್ಲಿನಲ್ಲಿ ಕೆತ್ತಲಾಗಿದೆ. ಈ ಮೂರ್ತಿಯು ಕೋಪ, ಕಾಮ, ಮೋಹ ಮತ್ತು ಅಹಂಕಾರಗಳನ್ನು ಗೆದ್ದ ತ್ಯಾಗದ ಸಂಕೇತವಾಗಿದೆ. ಆದ್ದರಿಂದ ಬಾಹುಬಲಿಯ ದಿಗಂಬರ ರೂಪವು ಕೇವಲ ಒಂದು ಭವ್ಯ ರೂಪವಲ್ಲ, ಅದು ಅಹಂಕಾರವನ್ನು ತ್ಯಜಿಸಿ ಸಂಪೂರ್ಣ ವೈರಾಗ್ಯ ಪಡೆದ ಶ್ರೇಷ್ಠತೆಯ ಸಂಕೇತವಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತೆ ನಿಮ್ಮ ಮೈಲಾರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ತಿಳಿಸಿ.